ಇದು ನಾಲೆನೋ ಅಥವಾ ಮೋರಿನೋ ಅನ್ನೋದ್ರ ಬಗ್ಗೆ ನೀವೇ ಪ್ರಶ್ನೆ ಹಾಕಲಿ ನಿಮ್ಮ ಆತ್ಮಸಾಕ್ಷಿಗೆ. 100 ಭಾಗದ ಎಲ್ಲ ನಾಲೆಗಳನ್ನು ಆಧುನೀಕರಣಗೊಳಿಸಿ ಶುದ್ಧವಾದಂಥ ನೀರನ್ನ ರೈತರ ತಾಕುಗಳಿಗೆ ಪೂರೈಕೆ ಮಾಡಬೇಕು. ಈ ಬಚ್ಚಲ್ ನೀರನ್ನ ಈ ಕಾರ್ಪೊರೇಷನ್ ವ್ಯಾಪ್ತಿಯವರು ಈ ಕಾಲುವೆಗೆ ಬಿಡ್ತಾ ಇರೋದ್ರಿಂದ ನಮ್ಮ ದನ ಕರುಗಳು ಈ ಕಾಲುವೆ ನೀರು ಕುಡಿದಾಗ ಕಾಯಿಲೆಗೆ ತುತ್ತುಪಡಿಸ್ತಾ ಇದ್ದಾವೆ. ನಮ್ಮ ಬನ್ನೂರು ಗ್ರಾಮದಲ್ಲಿರುವಂಥ ಗಲೀಜ್ ನೀರು ಸುಧಾ ಇದರೊಳಗಡೆ ಬರುತ್ತೆ. ಕಾರ್ಪೊರೇಷನ್ ಅಧಿಕಾರಿಗಳ ಮೇಲೆ, ಪಂಚಾಯತಿ ಅಧಿಕಾರಿಗಳ ಮೇಲೆ ಮತ್ತು ನೀರಾವರಿ ಅಧಿಕಾರಿಗಳ ಮೇಲೆ ನಾವೇ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡ್ತಾ ಇದ್ದೇವೆ. ನಮಸ್ಕಾರ ಸಮಾಜಮುಖಿ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರ. ಬನ್ನೂರು ನಾರಾಯಣ್, ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಮೈಸೂರು ಜಿಲ್ಲಾಧ್ಯಕ್ಷರು. ಇವತ್ತು ನಾವು ಬನ್ನೂರು ಭಾಗದ ನಾಲೆಗಳ ಬಗ್ಗೆ ಒಂದು ವಿಸ್ತಾರವಾದಂಥ ವರದಿಯನ್ನು ಮಾಡ್ತಾ ಇದ್ದೇವೆ. ಸರ್ಕಾರ ಮತ್ತು ಸ್ಥಳೀಯ ಮಂತ್ರಿಗಳು ಮತ್ತು MP ಗಳು ಕೂಡ ಗಮನಕ್ಕೆ ತರಕ್ಕೆ ಬಯಸ್ತೀವಿ ಮತ್ತು ನೀರಾವರಿ ಇಂಜಿನಿಯರ್ ಯಾರಿದ್ದಾರೆ ಅವರು ಕೂಡ ಈ ಬಗ್ಗೆ ಗಮನಕ್ಕೆ ತರ್ತೀವಿ. ಕಾರಣ ಇಷ್ಟೇ, ಈ ಭಾಗದ ನಾಲೆಗಳಲ್ಲಿ ಕೊಳಚೆ ನೀರು ಹರಿದು ಸಾಕಷ್ಟು ನಾಲೆಗಳು ಮುಚ್ಚಿ ಹೋಗುವ ಹಂತಕ್ಕೆ ಬಂದಿದ್ದಾವೆ. ಹಾಗಾಗಿ ಇವತ್ತು ನಾವು ಇದರ ಬಗ್ಗೆ ಸರ್ಕಾರವನ್ನು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳನ್ನ ಎಚ್ಚರಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಈಗಾಗಲೇ ಮಳೆ ಬರ್ದೇ ಜನರು ಮತ್ತು ರೈತರು ಜಾನುವಾರುಗಳು ತತ್ತರಿಸಿದ್ದಾರೆ. ಅಂಥ ಒಂದು ಸಮಯದಲ್ಲಿ ಇವತ್ತು ನಾಲೆಗಳು ಕೂಡ ಬಚ್ಚಲು ನೀರಿಂದ ಅಥವಾ ಸತ್ಯಗಳಿಂದ ಗಲೀಜುಗಳಿಂದ ಮುಚ್ಚಿ ಹೋಗುವ ಹಂತಕ್ಕೆ ತಲುಪಿದ್ದಾವೆ. ಆ ಬಗ್ಗೆ ನಾನೇ ಇವತ್ತು ಒಂದು ವರದಿಯನ್ನು ಮಾಡ್ತಾ ಇದ್ದೇನೆ. ನೋಡಿ, ಇದು ಬನ್ನೂರು ಬಲದಂಡೆಯ ನಾಲೆ. ಈ ನಾಲೆ ಸಂಪೂರ್ಣವಾಗಿ ಗಲೀಜು ಮತ್ತು ಸತ್ಯಗಳಿಂದ ಕಳೆಗಳಿಂದ ಹೆಚ್ಚು ಮುಚ್ಚಿ ಹೋಗಿದೆ. ನೋಡಿ, ವೀಕ್ಷಕರೇ ಈಗ ಕಣ್ಣಾರಿಯಾಗಿ ನೋಡಿ ಇವತ್ತು ಈಗಾಗಲೇ ಈ ನಾಲೆಯ ಸಂಪೂರ್ಣ ನಾಲೆನೋ ಬಚ್ಚಲೋ ಅಥವಾ ಚರಂಡಿನೋ ಅಥವಾ ಗುಂಡಿನೋ ಒಂದೂ ಗೊತ್ತಾಗಲ್ಲ. ಇದರಲ್ಲಿ ನೀರು ಸಾಗಣೆ ಮಾಡಬೇಕು ಅಂತ ಹೇಳಿದ್ರೆ ಕೊನೆ ಭಾಗದ ರೈತರಿಗೆ ತಲುಪಲಿಕ್ಕೆ ಸಾಧ್ಯವೇ ಇಲ್ಲ. ಇದು 5 ಕಿಲೋಮೀಟ್ರ್ ನಾಲೆ ಇದೆ. 1600 ಎಕರೆಗೆ ನೀರು ಉಣಿಸುವ ನಾಲೆ. ಈ ನಾಲೆಯ ದುಸ್ಥಿತಿ ಪರಿಸ್ಥಿತಿ ಹೇಗಿದೆ ನೋಡಿ. ಈ ರೀತಿಯಲ್ಲಿ ನಾಲೆ ಇದ್ದರೆ ಮುಂದಿನ ಮಳೆಗಾಲದಲ್ಲಿ ಅಥವಾ ಭತ್ತ ಬೆಳೆಯುವ ಸಂದರ್ಭದಲ್ಲಿ ನಾಲೆಗಳಿಗೆ ನೀರು ಬಿಟ್ಟರೆ ಯಾವುದೇ ಕಾರಣಕ್ಕೂ ನಾಲೆಗಳಲ್ಲಿ ನೀರು ಹರಿಯುವ ಹಂತವನ್ನು ತಲುಪುವುದೇ ಇಲ್ಲ ಮತ್ತು ನೀರು ಪೋಲಾಗುವುದರ ಜೊತೆಗೆ ನೀರು ಉಣಿಸುವ ಕೆಲಸವನ್ನು ಆಗುವುದಿಲ್ಲ. ರೈತರು ಜಾನುವಾರುಗಳಿಗೆ ಭಾಳ ತೊಂದರೆಯಾಗ್ತದೆ. ಹಾಗಾಗಿ ಕೂಡಲೇ ಜನಪ್ರತಿನಿಧಿಗಳು ಈ ಭಾಗದ ನಾಲೆಗಳನ್ನು ವೀಕ್ಷಣೆ ಮಾಡಿ ಅಧಿಕಾರಿಗಳ ಜೊತೆಯಲ್ಲಿ ತತ್ಕ್ಷಣವೇ ನಾಲೆಯ ಕ್ಲೀನ್ ಮಾಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ ಮತ್ತು ಸ್ಥಳೀಯ ಇಂಜಿನಿಯರ್ಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಈ ನಾಲೆಯ ಆಧುನೀಕರಣವನ್ನು ಮಾಡಲಿಕ್ಕೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಇದು 100 ಅಲ್ಲ 200 300 ವರ್ಷಗಳ ಹಳೇ ನಾಲೆ. ಈ ನಾಲೆಯನ್ನು ಆಧುನೀಕರಣ ಕಾಂಕ್ರೀಟ್ಕರಣವನ್ನು ಮಾಡಬೇಕು. ಕಾರಣ ಏನು ಅಂದರೆ 5 ಕಿಲೋಮೀಟ್ರ್ ಇರುವ ನಾಲೆಯಲ್ಲಿ ಸರಾಗವಾಗಿ ನೀರು ಹರಿದು ಹೋಗಬೇಕು ಅಂದರೆ ಈ ರೀತಿಯಲ್ಲಿ ಗಲೀಜು ಸತ್ತೆ ಕ್ಲೀನ್ ಮಾಡಿಸ್ತಿರುವಂಥ ನಾಲೆ ಇದ್ದರೆ ಕೊನೆ ತಾಕಿನ ರೈತರಿಗೆ ನೀರು ತಲುಪಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ಭಾಗದ ರೈತರಿಗೆ ಅನ್ಯಾಯವಾಗ್ತದೆ ಮತ್ತು ನೀರು ಕೂಡ ಪೋಲಾಗ್ತದೆ. ಹಾಗಾಗಿ ಈ ನಾಲೆಗಳನ್ನು, ಇದು ಒಂದೇ ಅಲ್ಲ, ಮೂರ್ಖ ನಾಲೆ, CDS ಎಕ್ಸ್ಟೆನ್ಷನ್, ಕೆರೆಯ ಬಲದಂಡೆ ಮತ್ತು ಎಡದಂಡೆ ಮೂರ್ಖ ನಾಲೆಗಳು ಅತಿ ಹೆಚ್ಚು ಒತ್ತುವರಿಯಾಗಿದ್ದಾವೆ ಮತ್ತು ಅಷ್ಟೇ ರೀತಿಯಲ್ಲಿ ಕೊಳಚೆ ಪ್ರದೇಶವನ್ನು ತುಂಬಿಕೊಂಡಿದ್ದಾವೆ. ಹಾಗಾಗಿ ಈ ಭಾಗದ ರೈತರಿಗೆ ಭಾಳ ಅನ್ಯಾಯವಾಗಿದೆ, ನೀರು ಪೋಲಾಗ್ತದೆ. ಹಾಗಾಗಿ ನಾವೆಲ್ಲ 2 ಬೆಳೆಗಳನ್ನು ಬೆಳೀತಾ ಇದ್ವಿ. ಈಗ ಒಂದು ಬೆಳೆ ಬೆಳೀಲಿಕ್ಕೂ ಕೂಡ ಸಾಧ್ಯವಾಗಿಲ್ಲ. ಬೆಳೆ ಬೆಳೆದು ಒಂದೇ ಅಲ್ಲ, ಜೊತೆಗೆ ಜಾನುವಾರುಗಳು ಕೂಡ ಮೇವಿಲ್ಲದಿರುವಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಈ ಭಾಗದ ಹಸಿ ಭತ್ತ ಬಿಸಿ ಬೆಲ್ಲದ ನಾಡು ಬನ್ನೂರು ಏನಿತ್ತು, ಈ ನಾಲೆ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಈ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಮತ್ತು ಕೂಡಲೇ ಕಾಲೆಯ ದುರಸ್ತಿಗೊಳಿಸಿ ಸಂಪೂರ್ಣವಾಗಿ ಕಾಮಗಾರಿಯನ್ನು ಮಾಡಿ ರೈತರ ತಾಕುಗಳಿಗೆ ನೀರು ತಲುಪುವಂತೆ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮತ್ತು ಇಂಜಿನಿಯರ್ಗೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಒಂದು ವೇಳೆ ಈ ರೀತಿಯಲ್ಲಿ ಕಾಮಗಾರಿ ಮಾಡ್ದೇ ಇದ್ದರೆ ಸಂಬಂಧಪಟ್ಟಂಥ ಮಂತ್ರಿಮಂಡಲ ಅಥವಾ ಇನ್ನಿತರೆ ಯಾರೇ ಬಂದರೂ ಸಹ ಗೆರಾವು ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನಮ್ಮ ಸಂಘಟನೆಯಿಂದ ಹಮ್ಮಿಕೋಬೇಕಾಗ್ತದೆ. ಹಾಗಾಗಿ ಜನಪ್ರತಿನಿಧಿಗಳು ಕೂಡಲೇ ನಾಲೆಗಳ ದುರಸ್ತಿಗೊಳಿಸಿ ಅಥವಾ ಕಾಂಕ್ರೀಟ್ಕರಣ ಆಧುನೀಕರಣವನ್ನುಗೊಳಿಸಿ ಈ ಭಾಗದ ರೈತರಿಗೆ ಅನುಕೂಲವನ್ನು ಮಾಡಿ ಸುದೀರ್ಘವಾಗಿ ಭತ್ತ ಕಬ್ಬು ಬೆಳೀಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ.
ನಾವು ಈ ಹೋರಾಟವನ್ನು ಯಾಕೆ ಕೈಗೆಟ್ಕೊಂಡಿದ್ದೀವಿ ಅಂದರೆ ಒಂದು ರೀತಿ ಇದು ಕಾಯಂ ಹೋರಾಟ ಆಗಿರ್ತದೆ. ಇದು ಸಂಪೂರ್ಣವಾಗಿ ಆಧುನೀಕರಣ ಆಗುವವರೆಗೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಕಾರಣ ಇಷ್ಟೇ, ಶಾಶ್ವತ ಪರಿಹಾರವನ್ನು ಕಾಣಬೇಕು. ಕೇವಲ ಮಳೆ ಬಂದಾಗ ಅಥವಾ ನೀರು ಬಿಡುವ ಸಂದರ್ಭದಲ್ಲಿ ಒಂದು JCBಯನ್ನು ಕಳಿಸಿ ನಾಲೆಗಳನ್ನ ಕ್ಲೀನ್ ಮಾಡಿಸಿ ಮತ್ತೆ ಅದೇ ದುಸ್ಥಿತಿಗೆ 16 ವರ್ಷಗಳಿಂದ ಬರ್ತಾ ಇದೆ. ಹಾಗಾಗಿ ಅದು ಕಂಪಲ್ಸರಿ ಆಗ್ತಾಯಿದೆ. ಹಾಗಾಗಿ ಒಂದು ವ್ಯವಸ್ಥೆ ಅಂದರೆ ಸಂಪೂರ್ಣವಾಗಿ ನಿರ್ಮೂಲನೆ ಆಗಬೇಕು, ಶಾಶ್ವತ ಪರಿಹಾರವನ್ನು ಕಾಣಬೇಕು. ಆ ನಿಟ್ಟಿನಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳಾದಂಥ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಮಾದೇವಪ್ಪನವರು ಈ ಬಗ್ಗೆ ತಮ್ಮ ಒಲವನ್ನು ತೋರಿಸಿ ಬನ್ನೂರು ಭಾಗದ ಹಸಿಭತ್ತ ಬಿಸಿಬೆಲ್ಲದ ನಾಡಿಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕು, ನಾಲೆಗಳ ಆಧುನೀಕರಣ ಆಗಬೇಕು ಈ ಬಜೆಟ್ನಲ್ಲಿ ಅಂತ ನಾವು ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನಮ್ಮ ಒತ್ತಾಯ ನಿರಂತರವಾಗಿರ್ತದೆ. ಬನ್ನೂರು ಭಾಗದ ಎಲ್ಲ ನಾಲೆಗಳು ಸ್ವಚ್ಛಕರಣವಾಗಿ ಕಾಂಕ್ರೀಟ್ಕರಣ ಆಗುವವರೆಗೆ ನಮ್ಮ ಹೋರಾಟವನ್ನು ನಿರಂತರವಾಗಿ ಮಾಡ್ತೀವಿ ಅಂತ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾನು ಹೇಳ್ತಿರುವುದೆಲ್ಲ ಅಕ್ಷರಶಃ ಸತ್ಯ ಅನ್ನೋದಕ್ಕೆ ಈ ನಾಲೆಯ ಒಂದು ಚಿತ್ರಣವೇ ಕಾರಣ. ನೋಡಿ, ಇಲ್ಲಿ ಬಳ್ಳೆ ಅಂಬು, ಹುಲ್ಲು, ಶುಂಠಿ ಕಡ್ಡಿ ಏನೇನು ಬೇಕು ಎಲ್ಲ ಥರದ ಕಳೆ ಗಿಡಗಳು ಬೆಳೆದಿದ್ದಾವೆ. ಇದಕ್ಕೆ ಮೂಲ ಕಾರಣ ನೋಡಿ, ಅಲ್ಲಿ ಗಲೀಜು ನೀರು ಕೂಡ ಹೋಯ್ತಾ ಇದೆ. ಊರಿನ ಎಲ್ಲ ಗಲೀಜು ನೀರು ಕೂಡ ಈ ನಾಲೆಯಲ್ಲಿ ಹರಿಯುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಮಾಲಿನ್ಯ ಅಧಿಕಾರಿಗಳು ಈ ಬಗ್ಗೆ ಕೂಡಲೇ ಕ್ರಮ ತಗೋಬೇಕು. ಮೊದಲನೇದಾಗಿ ಯಾವುದೇ ಅಧಿಕಾರಿಗಳಿಗೆ ನಾಲೆಗಳಿಗೆ, ರೈತರ ನಾಲೆಗಳಿಗೆ ಗಲೀಜು ನೀರು ಬಿಡಿಸುವ ಅಧಿಕಾರವಾಗಲಿ ಅಂಥ ಒಂದು ಆಹ್ವಾನವಾಗಲಿ ಇಲ್ಲದೇನೆ ಇರೋದ್ರಿಂದ ಖಂಡಿತವಾಗಿ ಇದನ್ನು ಮೊದಲು ಶುದ್ಧೀಕರಣವನ್ನು ಮಾಡುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಸರ್ ನಮಸ್ತೆ, ನಮ್ಮ ಹೆಸರು ರಾಜು ಅಂತೇಳಿ, ಬನ್ನೂರಿನವರು. ನಾವು ನಮ್ಮ ರೈತರು ಮುಖಂಡರು ನಾರಾಯಣವರು. ಹಾಗಾಗಿ ನಾವು ಎರಡು ಮಾತು ಏನು ಹೇಳಬೇಕು ಅಂತಂದರೆ, ನಮ್ಮ ಬನ್ನೂರು ಕಾರ್ಪೊರೇಷನ್ ವ್ಯಾಪ್ತಿ ಆಯ್ತಲ್ಲ, ಅದು ಒಳಚರಂಡಿ ಅಂತ ಮಾಡೋಕ್ಕೆ ಅಂತ ವ್ಯವಸ್ಥಾಪಿಕ ತಗೊಂಡು ಸುಮಾರು 8-10 ವರ್ಷ ಆಯಿತು. 8-10 ವರ್ಷ ಆಗಿದ್ರೂ ಕೂಡ ಆ ಒಳಚರಂಡಿ ನೀರನ್ನು ಸಾರ್ವಜನಿಕರು ಇಲ್ಲಿ ಕವಲೆ ಇರೋದ್ರಿಂದ ಸಾಮಾನ್ಯ ಒಂದು 20 ವರ್ಷದಿಂದ ಈ ಕವಲೆ ನೀರನ್ನೇ ಜನ ಉಪಯೋಗಿಸ್ತಾಯಿದ್ರು. ನಾವು ನಮಗೆ ಗೊತ್ತಿರೋ ಹಿಂಗೆ ನಾವು ಕೂಡ ನಮ್ಮ ಮನೆಗೆ ಕಾಲುವೆ ನೀರನ್ನೇ ತಗೊಂಡೋಗಿ ಉಪಯೋಗಿಸ್ಕೊಂಡು ಊಟ ಮಾಡಿದ್ದೀವಿ. ಈಗ ಈ ಕಾಲುವೆ ನೀರಲ್ಲಿ ಊಟ ಮಾಡೋದು ಬೇಡ, ತೊಳೆಯೋಕ್ಕೂ ಇದು ತೊಳೆಯೋಕ್ಕೂ ಸಿಬ್ಲಿ ಹಿಡಿಸ್ತೈತೆ. ಯಾಕೆಂದರೆ ಇದಕ್ಕೆಲ್ಲ ಮೂಲ ಕಾರ್ಯದರ್ಶಿಗಳು ಯಾರು ಅಂತಂದರೆ ನಮ್ಮ ಕಾರ್ಪೊರೇಷನ್ನೇ. ಯಾಕೆ ಅಂತಂದರೆ ಜನಸಾಮಾನ್ಯರಿಗೆ, ಬನ್ನೂರಿಗೆ ಕಾರ್ಪೊರೇಷನ್ನು ಒಂದು ತಂದೆ ತಾಯಿ ಇದ್ದಂಗೆ. ಈ ಕಾರ್ಪೊರೇಷನ್ ಯಾವುದೇ ರೀತಿಲ್ವೇ ನಮ್ಮ ಬನ್ನೂರು ವ್ಯಾಪ್ತಿ ಒಳಗಡೆ ಏನೂ ನೋಡ್ತಾಯಿಲ್ಲ, ಯಾವ ಕೆಲಸನೂ ಮಾಡ್ತಾಯಿಲ್ಲ. ಯಾವ ಕೆಲಸ ಅಂತಂದ್ರೆ ಒಂದು ಕೆಲಸ ಹೇಳೋಕ್ಕಾಗುತ್ತೆ, ನಾವು ಏನೂ ಮಾಡ್ತಾಯಿಲ್ಲ ಅಂದರೆ ಏನೂ ಮಾಡ್ತಾಯಿಲ್ಲ ಇವರು. ಪ್ರತಿಯೊಂದಕ್ಕೂ ಈ ಕಾವಲಿ ಬಗ್ಗೆನೇ ಅಂತಂತಲಲ್ಲ, ಯಾವುದೇ ವಿಚಾರ ಆದ್ರೂ ಕೂಡ ಈ ಕಾರ್ಪೊರೇಷನ್ ನೋಡಿ ಸುಮಾರು ವ್ಯಾನ್ಗಳು ಬಿಟ್ಟವ್ರೆ ಬನ್ನೂರಲ್ಲಿ. ಎಲ್ಲ ಸ್ವಚ್ಛತೆ ಮಾಡಬೇಕು, ಸ್ವಚ್ಛತೆ ಬಯಸಬೇಕು ಅನ್ಕೊಂಡು ಆ ಸ್ವಚ್ಛತೆ ಏನು ಮಾಡ್ತಾವ್ರೆ, 4-5 ಕಿಲೋಮೀಟ್ರಲ್ಲಿ ತಗೊಂಡೋಗಿ ಹಾಕ್ಬೇಕಾದಂಥ ಕಾರ್ಯನ ಈ ಕಾವಲಿಗೆ ತಂದು ಹಾಕವ್ರೆ. ಅಲ್ಲಿ ನೋಡ್ಬೋದು ನೀವು. ಯಾಕೆಂದರೆ ಮಾಧ್ಯಮದವರು ಒಂಥರ ದೇವ್ರಿದ್ದಂಗೆ, ನಾವು ಸುಮ್ಮನೆ ಹಲವಾರು ಗೊತ್ತಿಲ್ಲದವರು ಅವ್ರನ್ನ ಬೈಯೋದು ಮಾಡ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ಇದನ್ನೆಲ್ಲ ತಿಳಿಸೋರೆ ಮಾಧ್ಯಮದವರು. ನಾವೇನಪ್ಪ ಅಂತಂದರೆ ಅವ್ರಿಗೆ ಸಲಹೆ ಕೊಡ್ಬೋದು, ಸರ್ ಹಿಂಗಾಗೈತೆ, ಹಿಂಗೆ ಮಾಡೈತೆ, ಬನ್ನಿ ಹೇಳಿ ಅಂತ. ಈ ಥರ ಎಲ್ಲ ಮಾಡಿ ಭಾಳ ತೊಂದರೆ ಕೊಡ್ತಾವ್ರೆ ಜನಸಾಮಾನ್ಯರಿಗೆ. ರೈತರಿಗೆ ಏನು ಮಾಡುತ್ತೆ, ನಮ್ಮ ಮನೇಲಿ 20 ಜನ ಇದ್ದೀವಿ, ನಾನು ಗದ್ದೆಗೆ ಬರ್ತೀನಿ, ಅಪ್ಪಿ ನೋಡೋಕ್ಕಾಗಲ್ಲ, ಈ ಕಾಲು ಒಳಗೆ ಇಳಿತೀನಿ, ನಾನು ರೋಗ ತಗೊಂಡೋಗಿ ನಮ್ಮ ಮನೇಲಿ 20 ಜನಕ್ಕೆ ರೋಗ ಅಂಟಿಸ್ತಾ ಇದ್ದೀನಿ, ಅಂಟು ರೋಗ ಮಾಡ್ತಾಯಿದ್ದೀನಿ ನಾನು. ಯಾಕೆ ಅಂದರೆ ಕಾರ್ಪೊರೇಷನ್ ಸರಿಯಿಲ್ಲ. ತಗೊಬಂದು ಇಲ್ಲಿಗೆ ಗಲೀಜು ನೀರೆಲ್ಲ ಬಿಡ್ತೈತೆ. ಒಂದು ನಾಯಿ ಸತ್ತಿರಲಿ ತಗೊಬಂದು ಕಾವಲಿ ಒಳಗೆ ಇಡ್ತಾವ್ರೆ, ಊರೊಳಗಿನ ಕಸ ತಂದಿರಲಿ ಮೇನ್ ಗೇಟಲ್ಲಿ ಸುರಿದು ಬಿಡ್ತಾವ್ರೆ. ಇದೆಲ್ಲ ನಮ್ಮೂರಲ್ಲಿ ಪ್ರತಿಯೊಂದು ಸಹ ಏನೇನಂತಂದರೆ ಆ ಕೋಳಿ ಕ್ಲೀನ್ ಮಾಡೋದು ತರಿಸಿ ಕಾವಲಿ ಒಳಗೆ ಹಾಕ್ತಾಯಿದ್ದಾರೆ. ಇವೆಲ್ಲ ನಾವು ಗದ್ದೆಗೆ ಬರ್ತೀವಿ, ಗದ್ದೆಯಿಂದ ನೀರು ಬಿಡ್ತೀವ, ಈ ಕಡೆ ಆ ಕಡೆ ಇದು ಚೆನ್ನಾಗೈತೆ ನೀರು ಅಂತ ಬಿಡ್ತೀವಿ. ಆ ನೀರು ತಗೊಂಡೋಯ್ತೀವಿ, ಮೈಯೆಲ್ಲ ಕಜ್ಜಿ ಆಯ್ತಾ, ನಮ್ಮ ಹೆಂಗ್ಸ್ ಏನು ಮಾಡ್ತಾಳೆ, ಬಿಸಿನೀರು ಕಾಯಿಸ್ಕೊಡ್ತಾಳೆ, ಹಿಂಗೆ ಮುಟ್ಬಿಡ್ತಾಳೆ, ಅವಳು ರೋಗ, ಅವಳಿಂದ ನಮ್ಮ ಮಕ್ಕಳ ರೋಗ. ಇದಕ್ಕೆಲ್ಲ ಯಾರು ಹೊಣೆ? ಕಾರ್ಪೊರೇಷನ್ನೇ ಹೊಣೆ. ಈಗ ಈ ಬಚ್ಚಲು ನೀರನ್ನ ಈ ಕಾರ್ಪೊರೇಷನ್ ವ್ಯಾಪ್ತಿಯವರು ಈ ಕಾಲುವೆಗೆ ಬಿಡ್ತಾ ಇರೋದ್ರಿಂದ ನಾವು ನೋಡಿ, ಈ ಕಾಲುವೆ ನೀರಿಗೆ ನಮ್ಮ ಜಮೀನಿಗೆ ಬರೋದ್ರಿಂದ ನಾವು ಗದ್ದೆಗೆ ಕಂದೆ ಅಂತ ಕಟ್ತೀವಿ. ಮತ್ತು ನಮ್ಗೆ ಸ್ವಚ್ಛತೆ ಮಾಡೋಕ್ಕೆ ಕಾರ್ಪೊರೇಷನ್ಗೂ ಕಂದೆ ಕಟ್ತಾಯಿದ್ದೀವಿ. ಪ್ರತಿ ವರ್ಷಕ್ಕೊಂದು ಸತಿ ಕಂದೆ ಹಾಕ್ತಾರೆ ನಮಗೆ. ಈ ಕಾಲುವೆ ನೀರು ಬಚ್ಚಲು ನೀರು ಬಿಟ್ಟಿರೋದ್ರಿಂದ, ಗಲೀಜಾಗಿರೋದ್ರಿಂದ ಇಲ್ಲಿ
ನಮ್ಮ ದನ ಕರುಗಳು ನಾವು ಗದ್ದೆಗೆ ಹೋದಂಥ ಸಂದರ್ಭದಲ್ಲಿ ಈ ಕಾವಲೆ ನೀರು ಕುಡಿದಾಗ ನಮ್ಮ ದನ ಕರುಗಳುವೆ ಕಾಯಿಲೆಗೆ ತುತ್ತುಪಡಿಸ್ತಾ ಇದ್ದಾವೆ. ಇದೆಲ್ಲಕ್ಕೆ ಯಾರು ಹೊಣೆ? ಇದೆಲ್ಲನೂ ನಮಗೆ ಪರಿಶೀಲಿಸಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ವೇಳೆ ಇಲ್ಲಿ ನಮ್ಮ ಕಾರ್ಪೊರೇಷನ್ ವ್ಯಾಪ್ತಿಗೆ ಕ್ರಮ ಏನಾರ ತಗೊಳ್ಳಿಲ್ಲ ಅಂತಂದರೆ ಮುಂದೊಂದು ದಿನ ರೈತರುಗಳು ಭಾಳ ಹೋರಾಟ ಮಾಡೋಕ್ಕೆ ನಿಂತಿದ್ದಾರೆ. ಹಾಗಾಗಿ ನಾವು ನೋಡಿ ಈ ತುಂಬ ಸಮಸ್ಯೆ ಆಯ್ತಾ ಇರೋದ್ರಿಂದ ನಮಗೆ ಈ ಚಾನಲ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಫಸ್ಟು ನೀವು ಈ ಕೂಡಲೇ ಕ್ರಮ ತಗೊಳ್ಳಿಲ್ಲ ಅಂತಂದರೆ ನಾವು ನಿಮಗಿಂತ ಮೇಲಧಿಕಾರಿಗಳಿಗೆ ಅರ್ಜಿ ಸಲ್ಲುವಂಥ ಕಾರ್ಯವನ್ನು ನಾವು ಮಾಡ್ತೇವೆ. ಸರ್ ನಾವು ಬನ್ನೂರು ಪಾರ್ಥ ಅಂತ ನಾವು ಇದು ನಾಲೆ ಇದು ಕೌಲೆ ಇದು ಇಲ್ಲೆಲ್ಲ ಫುಲ್ ಗಲೀಜೈತೆ. ಇಲ್ಲಿ ಏನೇನು ಗಲೀಜೈತೆ ನೀವೇ ನೋಡಿ ಸರ್. ಇಲ್ಲಿ ಯಾವ ಥರ ಗಲೀಜು ತಗೊಬಂದು ಹಾಕಿದ್ದಾರೆ ಇಲ್ಲಿ. ಇದರಿಂದ ನಮ್ಮ ಫುಲ್ಲು ಕೆಸರೆ ಅಂತ ದನಿಂದು ಗಲೀಜು ಅದು ಇದು ಬುಂಡೆ ಆಳು ಮೂಳು ತಗೊಬಂದು ಸಿಕ್ಕಾಬಿಟ್ಟು ಹಾಕಿದ್ದಾರೆ. ಇದರಿಂದ ಅರ್ಧ ಕಾಯಿಲೆ ಬರ್ತವೆ. ಕಾವಲಿ ಪಕ್ಕದಲ್ಲಿ ಹಾಕಿರೋದ್ರಿಂದ ಇದು ಗಾಳಿ ಬರ್ತಾ ಬಂತು ಅಂದರೆ ನಾಲೆ ಬೀಳುತ್ತೆ. ನಾಲೆಯಿಂದ ಏನಾಯ್ತದೆ ಗದ್ದೆ ಬೈಲಿಗೆ ಹೋಗುತ್ತೆ. ಗದ್ದೆ ಬೈಲಿಂದ ಅದು ಫುಲ್ ಗಲೀಜಾಗುತ್ತೆ ಸರ್. ನೋಡಿ ಸರ್ ಇದೆಲ್ಲ ಗಾಜುಗಳು ತೊಳಿಲು ಹಾಕಿದ್ದಾರೆ. ನಮಗೂ ಜಮೀನುಗಳಿಗೆ ಹೋಗ್ಬೇಕು ಅಂದರೆ ಇದು ಗಾಜುಗಳು ಏನಾರು ಸ್ವಲ್ಪ ಹೊಡೆದ್ಬಿಡ್ತು ಅಂದರೆ ಯಾರು ಜವಾಬ್ದಾರಿ ಸರ್? ಇದು ನಾಲೆ ನೋಡಿ, ಇದು ಕೂಡ ಅಷ್ಟೇ ಗಲೀಜಾಗೈತೆ. ಮತ್ತು ಅಲ್ಲಿ ಕೂಡ ಕಸಗಳೆಲ್ಲ ನಾಲೆ ಏರಿ ಮೇಲೇ ಹಾಕ್ತಾರೆ. ಇಲ್ಲಿ ನೋಡಿ ಎಲ್ಲ ಕಸರೆ ದನ ಕರ ಏನು ಕ್ಲೀನ್ ಮಾಡಿರ್ತಾರೆ ಅದೆಲ್ಲ ಬಿದ್ದೈತೆ. ಯಾವ್ಯಾವ ವೇಸ್ಟೇಜ್ ಬರುತ್ತೆ ಮಾಂಸದ ಆಹಾರ ಮಾಡೋರಿಂದ ಆ ತ್ಯಾಜ್ಯ ಎಲ್ಲನೂ ಇಲ್ಲೇ ಹಾಕಿದ್ದಾರೆ. ಮಾಂಸದ ತ್ಯಾಜ್ಯ ಎಲ್ಲನೂ ಇಲ್ಲೇ ಹಾಕಿದ್ದಾರೆ. ಇಲ್ಲಿ ಬಿದ್ದಿದೆ. ಮಳೆ ಊದಾಗ ಇದೆಲ್ಲ ನಾಲೆಗಳಿಗೆ ಹರಿದು ಹೋಗುತ್ತೆ. ಜೊತೆಗೆ ಅದು ತ್ಯಾಜ್ಯ ಏನೇನು ಬರುತ್ತೆ ಮಾಂಸ ಕಟ್ ಮಾಡಿದವ್ರದ್ದು ಅದೆಲ್ಲ ಕೂಡ ಇಲ್ಲೇ ಬಿಸಾಕಿದ್ದಾರೆ. ಇದರಿಂದ ಎಲ್ಲ ಗಲೀಜಾಗುತ್ತೆ. ಶೂವು ನೋಡಿ, ಇಲ್ಲಿ ಶೂವು, ಪ್ಲಾಸ್ಟಿಕ್ ಕವರು, ಪ್ಲಾಸ್ಟಿಕ್ ಚೀಲಗಳು, ಪ್ರತಿಯೊಂದು ಏನೇನು ವೇಸ್ಟ್ ಬರುತ್ತೆ ತ್ಯಾಜ್ಯ ಅದೆಲ್ಲವನ್ನು ಕಾರ್ಪೊರೇಷನವರು ವಿಲೇವಾರಿ ಮಾಡಬೇಕು. ಆದರೆ ಕಾರ್ಪೊರೇಷನವರು ವಿಲೇವಾರಿ ಮಾಡ್ತಾಯಿದ್ರು ಸಹ ಇವರು ಎಲ್ಲ ಕಸವನ್ನು ತಂದು ರೈತರ ನಾಲೆಗಳ ಏರಿ ಮೇಲೆ ಹಾಕಿ ಅದು ಮಳೆ ಉಯ್ದಾಗ ಎಲ್ಲ ಹರ್ಕೊಂಡು ನಾಲೆಗಳ ನೀರು ಜೊತೆಲಿ ಸೇರ್ತದೆ. ನೀರು ಜೊತೆಲಿ ಸೇರಿದ್ರೆ ಅದು ಮುಂದೆ ಹಾದು ಹೋಗುವಂಥ ರೈತರ ಕೃಷಿ ಜಾನುವಾರುಗಳಲ್ಲಿ ಯಾವ್ಯಾವ ಜಾನುವಾರುಗಳು ನೀರು ಕುಡಿತವೆ. ಕೃಷಿ ಕೂಲಿ ಕಾರ್ಮಿಕರು ನೀರು ಕುಡಿತಾರೆ. ಆ ನೀರು ಜೊತೆಯಲ್ಲಿ ಬೆರೆತು ಅದು ಆ ಜಾನುವಾರುಗಳ ಹೊಟ್ಟೆ ಸೇರ್ತದೆ. ಜಾನುವಾರುಗಳು ಕಾಯಿಲೆ ಬರ್ತದೆ. ಜಾನುವಾರುಗಳು ಕಾಯಿಲೆಗೆ ತುತ್ತಾಗಿ ರೈತರಿಗೆ ಸಂಕಷ್ಟ ಆಗ್ತದೆ. ಅವು ಸಾವು ನೋವು ಅನುಭವಿಸ್ತವೆ. ಇದರಿಂದ ಬರಗಾಲಕ್ಕೆ ತುತ್ತಾಗಿರೋದಂಥ ರೈತರು ಅವರ ಜಾನುವಾರನ್ನು ಕೂಡ ಕಳ್ಕೊಳ್ಳುವಂಥ ವ್ಯವಸ್ಥೆ ಆಗ್ತದೆ. ಹಸು ಕರುಗಳು, ಮೇಕೆಗಳು, ಕುರಿಗಳು ಸಾಯ್ತವೆ. ಕೋಳಿಯ ತ್ಯಾಜ್ಯವೆಲ್ಲನೂ ತಂದು ನಾಲೆಗಳಿಗೆ ಹಾಕಿದ್ದಾರೆ. ಹಸು ತ್ಯಾಜ್ಯವನ್ನು ಕೂಡ ಅಲ್ಲಿ ತಂದು ಹಾಕಿದ್ದಾರೆ. ಅದರದ್ದು ಬುರುಡೆ ಎಲ್ಲನೂ. ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಸಂಬಂಧಪಟ್ಟಂಥ PDO ಅಥವಾ ಗ್ರಾಮ ಪಂಚಾಯಿತಿ ಎಲ್ಲ ನಾಲೆಗಳಲ್ಲಿ ಇದೇ ರೀತಿ ಇದೆ. ಹಾಗೆ ಕಾರ್ಪೊರೇಷನ್ ಬನ್ನೂರು ಪುರಸಭೆಯವರು ಕೂಡ ಈ ಬಗ್ಗೆ ಗಮನ ಹರಿಸಬೇಕು. ಇಲ್ಲಾಂದರೆ ಮುಂದಿನ ದಿನದಲ್ಲಿ ಕೊರೋನಾಕ್ಕೂ ಮಿಗಿಲಾದಂಥ ಕಾಯಿಲೆಗಳು ಜಾನುವಾರುಗಳಿಗೆ ಬರ್ತವೆ ಅಂತೇಳಿ ನಾನು ಎಚ್ಚರಿಸ್ತಾ ಇದ್ದೀನಿ. ಕೂಡಲೇ ಸಂಬಂಧಪಟ್ಟಂಥ ಇಂಜಿನಿಯರ್ಸ್, ಕಾರ್ಪೊರೇಷನ್ ಮತ್ತು ಮಾಲಿನ್ಯ ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡಿ ಶುದ್ಧೀಕರಣವನ್ನು ಮಾಡಿ ನಾಲೆಯಿಂದ ಶುದ್ಧವಾದಂಥ ನೀರನ್ನು ಜಮೀನುಗಳಿಗೆ ಕೊಡಬೇಕು ಮತ್ತು ಜಾನುವಾರುಗಳು ಕುಡಿಲಿಕ್ಕೆ ಕೊಡಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಇದು ನೋಡಿ, ಇಷ್ಟೊಂದು ಗಲೀಜಾದಂಥ ವ್ಯವಸ್ಥೆ ಇದ್ದರೆ ಇದನ್ನು ಸರಿಪಡಿಸುವಂಥ ಅಧಿಕಾರಿಗಳು ಸರಿಪಡಿಸ್ತಾನೆ ಇದ್ದರೆ ಜಂಟಿಯಾಗಿ ಇದರಿಂದ ಏನಾಗ್ತದೆ ಅಂದರೆ ನಾಲೆಗಳ ಮುಖಾಂತರ ಈ ಗಾಜುಗಳು ಮತ್ತು ಗಲೀಜು ಎಲ್ಲ ಹೋಗಿ ರೈತರ ತಾಕುಗಳಿಗೆ ಸೇರ್ಕೊಂಡು ರೈತರು ಉಳುಮೆ ಮಾಡುವಾಗ ಅವರ ಕಾಲು ಕೈಗಳಿಗೆ ಡ್ಯಾಮೇಜ್ ಆದರೆ, ಅದರ ರಕ್ತಪಾತ ಬಂದರೆ, ಅದು ಅವರ ಕೈಗಳು ಕುಯ್ಕೊಂಡ್ರೆ ಕೃಷಿ ಚಟುವಟಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಜಂಟಿಯಾಗಿ ಒಂದು ನೀರಾವರಿ ಅಧಿಕಾರಿಗಳು ಮತ್ತು ಪಂಚಾಯಿತಿ ಅಧಿಕಾರಿಗಳು ಅಥವಾ ಕಾರ್ಪೊರೇಷನ್ ಅಧಿಕಾರಿಗಳು ಯಾವ ವ್ಯಾಪ್ತಿನಲ್ಲಿ ನಾಲೆಗಳಿಗೆ ಈ ದುಸ್ಥಿತಿ ಇದೆ ಅಂಥದ್ದನ್ನು ಅವರೇ ಜಂಟಿಯಾಗಿ ನಾಲಾ ಏರಿಗಳ ಮೇಲೆ ಹೋಗಿ ಇದನ್ನು ಪರಿಶೀಲನೆ ಮಾಡಿ
ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಜರುಗಿಸೋದ್ರ ಜೊತೆಗೆ ಇನ್ನು ಮುಂದೆ ಈ ರೀತಿಯಲ್ಲಿ ದುರ್ಘಟನೆಗಳು ಆಗದೇ ರೀತಿಯಲ್ಲಿ ಅಥವಾ ಗಲೀಜಾಗದೇ ರೀತಿಯಲ್ಲಿ ನೋಡಿಕೊಳ್ಳುವಂಥ ಸುವ್ಯವಸ್ಥೆನ ಮಾಡಬೇಕು. ಒಂದು ವೇಳೆ ಮಾಡ್ತಾನೆ ಇದ್ದರೆ ನಮ್ಮ ಸಂಘಟನೆಯಿಂದ ಕಾರ್ಪೊರೇಷನ್ ಅಧಿಕಾರಿಗಳ ಮೇಲೆ, ಪಂಚಾಯಿತಿ ಅಧಿಕಾರಿಗಳ ಮೇಲೆ ಮತ್ತು ನೀರಾವರಿ ಅಧಿಕಾರಿಗಳ ಮೇಲೆ ನಾವೇ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡ್ತಾ ಇದ್ದೇವೆ. ಇವರು ಸಂಬಳ ತಗೊಂಡು ಪರಿಸರವನ್ನು ಹಾಳು ಮಾಡೋದ್ರ ಜೊತೆಗೆ ಜನ ಜಾನುವಾರುಗಳು ರೈತರ ಸಾವಿಗೆ ಮತ್ತು ಕಾಯಿಲೆಗಳಿಗೆ ತುತ್ತಾಗಲಿಕ್ಕೆ ನೇರ ಹೊಣೆ ಆಗಿರ್ತಾರೆ ಅಂತೇಳಿ ನಾವು ನ್ಯಾಯಾಲಯದಲ್ಲಿ ಸ್ವಂತ ಸಂಘಟನೆಯಿಂದ ದಾವೆಯನ್ನು ಹೂಡ್ತೇವೆ ಅಂತೇಳಿ ಎಚ್ಚರಿಸ್ತಾ ಇದ್ದೇವೆ. ಮಾಕ್ನಳ್ಳಿ ಶ್ರೀನಿವಾಸ್ ಅಂತ ಅಂದ್ಬಿಟ್ಟು ನಮ್ಮ ಕಾವೇರಿ ಸರ್ಕಲ್ಲು ಹತ್ರ ಇರುವಂಥ ಹಿಂದೆ ಅಂದರೆ ತುಂಬ ಹತ್ರ ಮೈಸೂರು ಮತ್ತು ಬನ್ನೂರಿಗೆ ಹೋಗುವಂಥ ಹೆದ್ದಾರಿಯಲ್ಲಿ ಸಿಗುವಂಥ ನಾಲೆ ಇದು. ನಮ್ಮ ಬನ್ನೂರು ಗ್ರಾಮದಲ್ಲಿರುವಂಥ ಗಲೀಜು ನೀರು ಸುಧಾ ಇದರೊಳಗಡೆ ಬರುತ್ತೆ. ಈ ಕಾರ್ಪೊರೇಷನ್ನವರು ನಮಗೆ ಸಮಸ್ಯೆ ಏನಾಗಿದೆ ಅಂತಂದರೆ ರೋಡಲ್ಲಿ ಹೋಗುವಂಥವ್ರಿಗೂ ಸುಧಾ ಸ್ವಚ್ಛತೆ ಇಲ್ಲ. ಅಂದರೆ ಸ್ವಚ್ಛತೆ ಏನು ಅಂತಂದರೆ ಸ್ಮೆಲ್ ಬರುವಂಥದ್ದು ಮತ್ತು ಕ್ಲೀನಿಂಗ್ ಇಲ್ಲ. ಇನ್ನು ನೀವು ನೋಡ್ತಾ ಇರ್ಬೋದು ನೋಡಿ, ಇದೇ ನಾಲೆ. ಈ ಕ್ಲೀನಿಂಗ್ ಇಲ್ಲದೇ ಇರುವ ಸಮಸ್ಯೆ ಏನಂತಂದರೆ ಆ ಹೂಳು ತುಂಬುತ್ತೆ. ಪ್ರತಿ 6 ತಿಂಗಳಿಗೆ ಒಂದ್ಸರಿ ಹೂಳು ತುಂಬುತ್ತೆ. ಆ ಹೂಳು ತೆಗಿತಾ ಇರೋ ಪ್ರತಿ ಬಾರಿ ನಾವು ಈ ರೀತಿ ಜನಸಮ್ಮುಖದಲ್ಲಿ ಮಾತಾಡಿ ಮೀಡಿಯಾ ಮುಖಾಂತರ ಬಂದು ನಾವು ಹೇಳಿದ್ರೆ ಮಾತ್ರ ಕೆಲಸ, ಇಲ್ಲ ಅಂದರೆ ಕೆಲಸ ಇಲ್ಲ. ಈ ರೀತಿ ಸಮಸ್ಯೆ ಆಯ್ತದೆ. ಇದನ್ನು ಹೂಳು ತೆಗೆದು ಯಾವುದೇ ರೀತಿ ಸಮಸ್ಯೆ ಇಲ್ದಂತಾನೆ ಅದು ಸರಾಗಿ ಹೋಗುವಂಗೆ ಮಾಡಿಕೊಡ್ಬೇಕು ಅಂತ ತಮ್ಮ ಮೀಡಿಯಾ ಮುಖಾಂತರ ನಾನು ಕೇಳ್ತೀನಿ. ಇಷ್ಟೊತ್ತು ವೀಕ್ಷಣೆ ಮಾಡಿದಂಥ ವೀಕ್ಷಕರು ಮತ್ತು ಜನಪ್ರತಿನಿಧಿಗಳು, ಸಂಬಂಧಪಟ್ಟಂಥ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ಕಾರ್ಪೊರೇಷನ್ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇದು ನಾಲೆನೋ ಅಥವಾ ಕಸದ ಗುಂಡಿಯೋ ಅನ್ನೋದನ್ನು ನೀವೇ ನಿಮ್ಮ ಮೋರಿನೋ ಅನ್ನೋದ್ರ ಬಗ್ಗೆ ನೀವೇ ಪ್ರಶ್ನೆ ಹಾಕೊಳ್ಳಿ ನಿಮ್ಮ ಆತ್ಮಸಾಕ್ಷಿಗೆ. ಹಾಗಾಗಿ ನಾವು ಒಂದು ಒಳ್ಳೆಯ ವರದಿಯನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಸಿದ್ದೀವಿ ಅಂದ್ಕೊಂಡಿದ್ದೀವಿ. ಸರ್ಕಾರಗಳು ಎಚ್ಚರಿಕೆ ಆಗದೇ ಇದ್ದರೆ ಅಥವಾ ಸ್ಥಳೀಯ ಜನಪ್ರತಿನಿಧಿಗಳು ಎಚ್ಚರಿಸ್ತಾನೆ ಇದ್ದರೆ ಅವರನ್ನು ಕೂಡ ಕೌಂಟ್ರ್ ಮಾಡಿ ನ್ಯಾಯಾಲಯದಲ್ಲಿ ಅಥವಾ ಅವರು ಮಾಡ್ತಕ್ಕಂಥ ಸಭೆಗಳಲ್ಲಿ ಪ್ರಶ್ನೆ ಮಾಡಬೇಕಾಗ್ತದೆ ಅಂತೇಳಿ ನಾವು ಒಕ್ಕೊರಳಿಂದ ರಾಜ್ಯ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ, ಮಂತ್ರಿಮಂಡಲಕ್ಕೆ ಆಗ್ರಹವನ್ನು ಮಾಡ್ತಿದೆ. ಕೂಡಲೇ ಬನ್ನೂರು ಭಾಗದ ಎಲ್ಲ ನಾಲೆಗಳನ್ನು ಆಧುನೀಕರಣಗೊಳಿಸಿ ಶುದ್ಧವಾದಂಥ ನೀರನ್ನು ರೈತರ ತಾಕುಗಳಿಗೆ ಪೂರೈಕೆ ಮಾಡಬೇಕು. ಜನ ಜಾನುವಾರುಗಳಿಗೆ ಮಾಲಿನ್ಯದಿಂದ ರಕ್ಷಣೆ ಮಾಡಬೇಕು, ಶುದ್ಧೀಕರಣವನ್ನು ಮಾಡಬೇಕು ಅಂತೇಳಿ ನಾವು ಎಚ್ಚರಿಸ್ತೇವೆ.